ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು, ನಾವು ಈವ್ನಿಂಗು ಸ್ವಲ್ಪ ಸಿಟಿಗೆ ಹೋಗ್ತಾ ಇದ್ದೀವಿ, ಶ್ರೀರಂಪೇಟೆಗೆ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಪ್ಲೇ ಝೋನ್ ಇದೆ, ಅಲ್ಲಿಗೂ ಹೋಗ್ತಾ ಇದ್ದೀವಿ ಸಮೂನ ಗೇಮ್ ಆಡಿಸ್ಲಿಕ್ಕೋಸ್ಕರ. ಅದು ಎಲ್ಲಿದೆ, ಹೇಗೆಲ್ಲ ಇದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಏನಕ್ಕೆ ನಾನು ಶ್ರೀರಂಪೇಟೆಗೆ ಹೋಗ್ತಾ ಇದ್ದೀನಿ, ಏನು ತಗೋಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಒಂದು ಬರ್ಡೇ ಕೂಡ ಇದೆ. ಯಾರ ಬರ್ಡೇಗೆ ಹೋಗ್ತಾ ಇದೀವಿ ನಾವು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ನೀವು. ಬನ್ನಿ. ಎಲ್ಲಿ ಸಮ್ಮು? ಹಾಯ್. ಅವನಿಗೆ ಬೇಜಾರಾಗಿದೆ, ಅವ್ರ ಪಪ್ಪ ಈಗ ತಾನೇ ಬೈದ್ರು, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನೆ. ಹಾಗೆ ಹಸ್ಬೆಂಡ್ ಡ್ರೈವ್ ಮಾಡ್ತಾ ಇದ್ದಾರೆ. ನಾನ್ ಬೇಜಾರ್ ಮಾಡ್ಕೊಂಡಿದ್ದೀನಿ, ಅವನಿಗೆ ಬೈದ. ಅವರು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ ಅವನಿಗೆ ಬೈದಿದ್ದಕ್ಕೆ. ಸಮು ಯಾಕೆ ಬೇಜಾರಾಗಿರೋದು? ಮಾತಾಡ್ತೀನಿ ಅಲ್ಲ, ಅವ್ನ್ ನೋಡಿ, ಆಕ್ಚುಲಿ ಲಾಸ್ಟ್ ವೀಕ್ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಏನಿಲ್ಲ, ಹೇರ್ ಕಟ್ ಮಾಡಿಸ್ಕೊಳ್ಳೋಣ, ಮ್ಯಾಮ್ ಬೈತಾರೆ, ಏನೂ ಇಲ್ಲ. ಅವ್ರು ಬೈದ ಮೇಲೆ ಬೈಸ್ಕೊಂಡ್ ಬಂದು ಹೇರ್ ಕಟ್ ಮಾಡಿಸ್ಕೋಬೇಕು. ಅವನು ಕೂದ್ಲಂತೂ ಒಳ ಹೀರೋ ಬಿಟ್ಟಂಗಿ, ಹೀರೋ ಹೇರ್ ಸ್ಟೈಲ್ ಮಾಡ್ಕೋತಾನೆ. ಸ್ಕೂಲಿಗೆ ಆಕ್ಚುಲಿ ಫುಲ್ ಶಾರ್ಟ್ ಆಗಿರ್ಬೇಕು ಹೇರ್ ಕಟ್. ಅವನಿಗೆ ಸ್ಯಾಟರ್ಡೆ ಸಂಡೇ ಫ್ರೈಡೇ ಈವ್ನಿಂಗ್ ಇಂದ ಶುರು ಆಗುತ್ತೆ. ಮಂಡೇ ಟು ಥರ್ಸ್ಡೇ ಓದ್ಕೋತಾನೆ. ಫ್ರೈಡೇ ನಾನು ಹಿಂಸೆಗೆ ಒಂದು 1 hour 1.5 hour ಓದ್ಕೊಂತಾನೆ ಅಷ್ಟೇ. ಅವತ್ತಿಂದಾನೇ ಶುರು ಆಗುತ್ತೆ. ಇನ್ನು ಸ್ಯಾಟರ್ಡೆ ಬುಕ್ ಮುಟ್ಟಲ್ಲ, ಸಂಡೇ ಕೂಡ ಬುಕ್ ಮುಟ್ಟಲ್ಲ. ನಾನು ಸ್ವಲ್ಪ ಅದು ಇದು ಅನ್ಕೊಂಡು ಬ್ಯುಸಿ ಆಗ್ತಾ ಇದ್ದೀನಿ. ಹಾಗೂ ನನಗೂ ಹೇಳಕ್ ಆಗ್ತಿಲ್ಲ. ನೆಕ್ಸ್ಟ್ ವೀಕಿಂದ ಆದರೂ ಇಲ್ಲ ಕೂರಿಸಿ ಓದಿಸ್ಬೇಕು. ಸ್ಯಾಟರ್ಡೆ ಸಂಡೇ ತುಂಬ ಇದೆ ಓದೋಕ್ಕೆ. ಪಾಪ ಅವರಿಗೆ ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಿದೆ. ಇವ್ರದ್ದು ಸಿಲೆಬಸ್ಸು ತುಂಬಾ ಟಫ್ ಆಗಿದೆ ಅಂತಲೇ ಹೇಳ್ಬೋದು. ಸೈನ್ಸು ಸೋಷಲ್ ಎಲ್ಲ ಫುಲ್ ಪೇಜ್ ಆನ್ಸರ್ ಬರೀಬೇಕು. ಬರೀತಾನೆ, ಪರವಾಗಿಲ್ಲ. ಇದು ಓನಾಗೆಲ್ಲ ಹೇಳ್ಕೊಂಡು ಅವ್ನು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓನಾಗಿ ಆನ್ಸರ್ ಬರೀತಾನೆ. ಆದರೂ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಲ್ವಾ, ಹಂಗಾಗಾದ್ರೂ ಓದಲೇಬೇಕು. ನೋಡಿ, ಯಾಕೋ ತೋರಿಸಲ್ಲ ಮುಖ. ಯಾಕಮ್ಮ ಪಪ್ಪ ಯಾಕೆ ಬೈದಿದ್ದು? ಆ್ಯಕ್ಚುಲಿ ಟೆಂಪರ್ ಗ್ಲಾಸ್ ಹಾಕ್ಸ್ಕೋಬೇಕಾಗಿತ್ತು. ಟೆಂಪರ್ ಗ್ಲಾಸ್ ಮಾತ್ರ ಹಾಕ್ಸಿದ್ರೆ ಆಗ್ತಾ ಇತ್ತು ಫೋನಿಗೆ. ಅದಕ್ಕೆ ಎಕ್ಸ್ಟ್ರಾ ಬ್ಯಾಕ್ ಕವರು, ಬ್ಯಾಕ್ ಕೇಸು ಹಾಕ್ಸ್ದ. ಚೆನ್ನಾಗಿತ್ತು. ಆದರೂ ಯಾಕೆ ಹಾಕ್ಸಪ್ಪು, ಸುಮ್ಮನೆ ಎಕ್ಸ್ಟ್ರಾ ಖರ್ಚಲ್ವಾ ಅಂತ ಹೇಳಿದ್ವಿ. ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನೆ. ನೋಡಿ ಸಮು ಮಾತಾಡ್ಬೇಕಂತ ಎಲ್ಲಾರು ಕೇಳ್ತಾರೆ. ಸಮು ಕೈಲಿ ಮಾತಾಡ್ಸಿ ಅಂತ. ಏನ್ ಹೇಳಿ ಅವ್ನು ಏನ್ ಬೇಜಾರ್ ಮಾಡ್ಸಿದ್ರಿ? ಆಯ್ತು ಬಿಡು, ವಾಪಸ್ ಕೊಡುವ. ಅಲ್ಲ ಇರ್ಲಿ ಬಿಡು, ಅದೇ ಇರ್ಲಿ ಬಿಡು, ಆಯ್ತು. ಅಲ್ಲ, ಅವನ್ಗೆ ಇರ್ಲಿ ಬಿಡಿ ಅಂದ್ರೆ ಪರವಾಗಿಲ್ಲ, ಅಲ್ಲ ಖುಷಿ ಆಗಲ್ಲ. ಓ ಹೌದಾ, ಖರ್ಚು ಮಾಡ್ಸಿದ್ಯಪ್ಪ, ಇನ್ನೊಂದೇನಾರು ಕೊಡ್ಸ್ತೀನಿ ಬಿಡು ಅಂದ್ರೆ ಖುಷಿ ಆಗುತ್ತೆ. ಆಯ್ತು ಬಿಡು, ಖರ್ಚು ಮಾಡಿಸ್ತಿಲ್ಲ, ಇನ್ನೊಂದು ಕೊಡಿಸ್ತೀನಿ. ಹಾಗೆ ಇಲ್ಲಿ ನಾವು ಕುಕ್ರಳ್ಳಿ ಕೆರೆ ಹತ್ರ ಬಂದ್ರೆ, ಇಲ್ಲಿ ನೋಡ್ತಾ ಕುಕ್ರಳ್ಳಿ ಕೆರೆ ಹತ್ರ ಬಂದ್ರೆ ಇದು ಕಾಳುಗಳನ್ನ ಮೊಳಕೆ ನೆನೆಸಿ ಮೊಳಕೆ ಬರ್ಸಿ ಅದರದ್ದು ಸಲಾಡನ್ನ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಕುಕ್ರಳ್ಳಿ ಕೆರೆ ಹತ್ರ ಬಂದಿದ್ದೀವಿ. ಮುಂಚೆ ವಾಕಿಂಗ್ ಎಲ್ಲ ಬರ್ತಿದ್ವಿ, ತುಂಬ ಚೆನ್ನಾಗಿತ್ತು ಈ ಕಡೆ ಇದ್ದಾಗ. ಈಗ ಬಂದೇ ಇಲ್ಲ. ಆಲ್ಮೋಸ್ಟ್ 2 years ಮೇಲೆ ಆಯ್ತಲ್ವ ನಾವು ಈ ಕಡೆ ಬಂದು. ಅಂದ್ರೆ ಕುಕ್ರಳ್ಳಿ ಒಳಗೆ ಹೋಗಿ ವಾಕಿಂಗ್ ಅಂತ ಹೋಗಿ 2 years ಆಯ್ತು. ಬೇಜಾರು. ಹೋಗ್ಬೇಕು ಅನ್ಸುತ್ತಿ. ಹೋದಾಗ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಕಾಳುಗಳದ್ದು, ಮೊಳಕೆ ಕಾಳಿಂದು ಸಲಾಡ್ಸ್ ಅನ್ನ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲಾ ಕಾಳುಗಳನ್ನ ಬೇಯಿಸಿರೋದು, ಸೂಪ್ ಕೂಡ ಕೊಡ್ತಾರೆ. ಒಳ್ಳೇದಲ್ವಾ ಕಾಳುಗಳನ್ನ ತಿನ್ನೋದು. ಹಾಗೆ ನನ್ನ ಚಾನಲ್ ಅಲ್ಲಿ ನಾನು ಅದು ಶೇರ್ ಕೂಡ ಮಾಡ್ಕೊಂಡಿದ್ದೀನಿ, ಹೇಗೆಲ್ಲ ಇರುತ್ತೆ ಅಂತ. ನಾನು ನನ್ನ ತಮ್ಮ ಹೋಗಿ ಟೇಸ್ಟ್ ಮಾಡಿದ್ದು. ಸಮ್ಮಗೆ ಹಾಗೆ ಹಸ್ಬೆಂಡ್ಗೆ ಟೇಸ್ಟ್ ಮಾಡಬೇಕು ಅಂತ ಅನ್ಕೋತೀನಿ. ಈ ಕಡೆ ಬಂದಾಗ ಅದು ಇದು ಅನ್ಕೊಂಡು ಟೇಸ್ಟ್ ಮಾಡ್ಸೋಕ್ಕೆ ಆಗಿಲ್ಲ. ಒಂದ್ಸತಿ ಮಾಡಿಸ್ತೀನಿ, ಅವ್ರಿಗೂ ಟೇಸ್ಟ್ ಮಾಡಿಸ್ತೀನಿ. ಹಾಗೆ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಮತ್ತೊಂದ್ಸಲ. ಹೋಲ್ಸೇಲ್ ಸ್ಟೇಷನರಿ ಶಾಪಿಗೆ ಬಂದಿದ್ದೀವಿ. ಸ್ವಲ್ಪ ಹೋಲ್ಸೇಲ್ ಅಲ್ಲಿ ಸಾಮಾನೆಲ್ಲ ತಗೋಬೇಕಾಗಿತ್ತು. ನೋಡ್ತಾ ಇದ್ದೀರಾ, ಹೋಲ್ಸೇಲ್ ಶಾಪ್ ಶ್ರೀರಂಪೇಟೆ ಹತ್ರ ಇದೆ. ತುಂಬಾ ಹೋಲ್ಸೇಲ್ ಶಾಪ್ಗಳಿದೆ, ನೀವು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನಾವ್ ಇಲ್ಲೊಂದು ಶಾಪಿಗೆ ರೆಗ್ಯುಲರ್ ಆಗಿ ಬರ್ತೀವಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದೀನಿ. ಹಾಗೆ ಬರ್ತ್ಡೇಗೆ ಹೋಗ್ಬೇಕು ಅಂದ್ರೆ ಅಲ್ಲಿಗೂ ಕೂಡ ಇಲ್ಲೇ ನಾನು ಗಿಫ್ಟ್ ಅನ್ನ ತಗೊಂಡೆ. ಬರ್ಡೇದು ಸಡನ್ ಪ್ಲಾನ್ ಆಗಿದ್ರಿಂದ ಮುಂಚೆ ಏನು ನಾನು ಗಿಫ್ಟ್ ರೆಡಿ ಮಾಡ್ಕೊಂಡಿರ್ಲಿಲ್ಲ. ಹಾಗೆ ಇಲ್ಲೇ ಗಿಫ್ಟ್ ಅನ್ನ ತಗೊಂಡೆ. ಆಕ್ಚುಲಿ ಶ್ರೀರಂಪೇಟೆಗೆ ಹೋಗಿದೆ, ನಾನು ಏನು ತಗೋಬೇಕು ಅಂತ ಅನ್ಕೊಂಡಿದ್ದೆ, ಅದು ಸಿಗ್ಲಿಲ್ಲ, ಹಾಗಾಗಿ ಶೇರ್ ಮಾಡಲಿಲ್ಲ. ಹಾಗೇನೆ ಸ್ವಲ್ಪ ಸ್ಟೇಷನರಿ ಥರ ಏನೇನೋ ಸ್ಪೆಷಲ್ ಐಟಮ್ಸ್ ಇರುತ್ತೆ, ಅವನ್ನೆಲ್ಲ ತಗೊಂಡ್ವಿ. ಹಾಗೇನೆ
ಬರ್ಡೇಗೆ ಹೋಗ್ತಾ ಇದೀವಿ ಅಂದ್ವಲ್ಲ, ಅವರಿಗೆ ಸ್ವಲ್ಪ ಗಿಫ್ಟ್ ಎಲ್ಲ ತೊಗೊಂಡ್ವಿ. ಅಲ್ಲೇ ತೊಗೊಂಡ್ವಿ, ಚೆನ್ನಾಗಿ ಸಿಕ್ತು, ಖುಷಿ ಆಯಿತು. ಹಾಗೆ ಈಗ ನಾವು ಗೋಕುಲಂ ಕಡೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ವಿಡಿಯೋದಲ್ಲಿ ನೋಡಿ. ಏನಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ, ಅವನಿಗೆ ಸರ್ಪ್ರೈಸ್. ಸರ್ಪ್ರೈಸಸ್ ಅಲ್ಲ, ಐ ಲೈಕ್ ಸರ್ಪ್ರೈಸಸ್. ಓಕೆ, ನಾವು ಬಂದಿರೋದು ಸಮನ್ವೀಸ್ ಫನ್ ಪ್ಯಾಲೇಸ್ ಅಂತ. ಗೋಕುಲಂ ಥರ್ಡ್ ಸ್ಟೇಜು, ಡಾಕ್ಟರ್ಸ್ ಕಾರ್ನರು, 9th ಕ್ರಾಸ್ ಅಲ್ಲಿ ಸಾಯಿ ಕಾಂಪ್ಲೆಕ್ಸ್ ಅಂತ. ಫಸ್ಟ್ ಫ್ಲೋರ್ ಅಲ್ಲಿ ಫನ್ ಪ್ಯಾಲೇಸ್ ಇರೋದು. ಸಮ್ಮು ನೋಡಿರ್ಲಿಲ್ಲ, ಅವನಿಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಕರ್ಕೊಬಂದ ತಕ್ಷಣ ತುಂಬಾನೇ ಖುಷಿ ಪಟ್ಟ. ಹಾಫ್ ಆನ್ ಅವರ್ಗೆ 150 ರುಪೀಸು, 1 ಅವರ್ಗೆ 250 ರುಪೀಸು. ಗೇಮ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಟ್ರ್ಯಾಂಪಲಿಂಗು, ಟ್ರಾನ್ಸ್ಪರೆಂಟ್ ಸ್ಲೈಡ್ಸು, ಮೈಂಡ್ ಗೇಮು, ದೊಡ್ಡದಾದ ಬಾಲ್ ಪೂಲು, ತುಂಬಾನೇ ಗೇಮ್ಸ್ ಇದೆ. 2 years ಇಂದ 8 years ವರೆಗೂ ಮಕ್ಕಳು ಇಲ್ಲಿ ಗೇಮ್ಸ್ ಅನ್ನ ಆಡ್ಬೋದು. ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. ಅದರಲ್ಲೂ ತುಂಬಾನೇ ಪುಟ್ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. 2-3 years ಮಕ್ಕಳುಗಳು. ಸ್ಕ್ರೀನ್ ಅಲ್ಲಿ ಗೇಮ್ ಇರುತ್ತೆ, ಬಾಲ್ ಇಂದ ಟ್ಯಾಪ್ ಮಾಡಿದ್ರೆ ಪಾಯಿಂಟ್ಸ್ ಬರುತ್ತೆ. ಮಕ್ಕಳು ಅದನ್ನಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. ಹಾಗೆ ಬಿಗ್ಗೆಸ್ಟ್ ಬಾಲ್ ಪೂಲ್ ಅಂತಾನೆ ಹೇಳ್ಬೋದು. ಹಾಗೆ ಟ್ರಾನ್ಸ್ಪರೆಂಟ್ ಸ್ಲೈಡಿಂಗ್ ಇರೋದ್ರಿಂದ ಮಕ್ಕಳು ಇನ್ನೂ ಎಂಜಾಯ್ ಮಾಡ್ತಾರೆ, ತುಂಬಾನೇ ಖುಷಿ ಪಡ್ತಾರೆ. ಹಾಗೆ ಇನ್ನು ಏನೆಲ್ಲ ಗೇಮ್ಸ್ ಇದೆ, ಸಮು ಎಷ್ಟೆಲ್ಲ ಎಂಜಾಯ್ ಮಾಡ್ತಾನೆ ಅಂತ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗಿ. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. Finding life along the way, melodies we haven't played. No, I don't want no rest. Echoing around these walls, fighting to create a song. I don't wanna miss a beat. And on we'll go, through the wastelands, through the highways, till my shadow turns to sun rays. And on we'll go. ಮಕ್ಕಳೆಲ್ಲ ತುಂಬಾನೇ ಎಂಜಾಯ್ ಮಾಡ್ತಿದ್ರು. ಹಾಗೇನೆ ಅವ್ರ ಪೇರೆಂಟ್ಸ್ ಕೂಡ ಮಕ್ಕಳ ಜೊತೆ ತುಂಬಾನೇ ಎಂಜಾಯ್ ಮಾಡ್ತಿದ್ರು. ಹಾಗೇನೆ ಪೇರೆಂಟ್ಸ್ಗೆ ವರ್ಕ್ ಇದ್ರೆ ವರ್ಕ್ ಸ್ಪೇಸ್ ಕೂಡ ಇದೆ. ಮಕ್ಕಳು ಆಟ ಆಡೋವರೆಗೂ ವರ್ಕ್ ಮಾಡ್ಬೋದು. ಹಾಗೆ ವೇಟಿಂಗ್ ಏರಿಯಾ ಕೂಡ ಇದೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡ್ಬೋದು. ಮಕ್ಕಳು ಗೇಮ್ ಆಡೋದನ್ನ ನೋಡ್ತಾ ಇರ್ಬೋದು. ಹಾಯ್, ವೆಲ್ಕಮ್ ಬ್ಯಾಕ್. ಸಮನ್ವಿ ಫನ್ ಪ್ಯಾಲೇಸ್ಗೆ ಹೋಗಿದ್ವಿ. ಆ್ಯಕ್ಚುಲಿ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಸಮ್ಮು ನೋಡ್ಬಿಟ್ಟು ತೋರಿಸಿದ್ದೆ. ನಾನು ಆ್ಯಕ್ಚುಲಿ ನೋಡಿರಲಿಲ್ಲ. ಸಮ್ಮು ನೋಡ್ಬಿಟ್ಟು ತೋರಿಸಿದ್ದೆ. ಕರ್ಕೊಂಡೋಗಿ ಅಂತ ಹೇಳ್ತಿದ್ದ. ಮತ್ತು ಸ್ವಲ್ಪ ನಮ್ಮ ಮನೆಗೂ ಅಲ್ಲಿಗೂ ದೂರ ಇರೋದ್ರಿಂದ ಹಸ್ಬೆಂಡ್ ಇದ್ರಲ್ಲ, ಹಾಗಾಗಿ ಅವ್ರ ಜೊತೆನೇ ಬಂದಿದ್ದೀವಿ. ನೋಡಿದ್ದೀರಾ ಹೇಗೆಲ್ಲ ಇದೆ, ಹಾಗೆ ಸಮ್ಮು ಹೇಗೆಲ್ಲ ಆಟಾಡಿದ್ದಾನೆ ಅನ್ನೋದನ್ನ ನೋಡಿದ್ದೀರಾ. ಹಾಗೆ ಈಗ ಒಂದು ಬರ್ಡೇ ಇದೆ, ಬರ್ಡೇಗೆ ಹೋಗ್ತಾ ಇದ್ದೀವಿ. ಯಾರ ಬರ್ಡೇ ಅನ್ನೋದು ಸರ್ಪ್ರೈಸ್ ಇದೆ ನಿಮಗೆ. ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಕೂಡ ನೋಡ್ತೀರಾ. ಈಗ ಆಕ್ಚುಲಿ ಅಮ್ಮನೇ ಬೆಲ್ಟ್ ಹಾಕ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಅಮ್ಮನೇ ಸರಿಯಾಗಿ ಬೆಲ್ಟ್ ಹಾಕಲ್ಲ. ಓಕೆ, ಈಗ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ? ಬರ್ತಡೆಗೆ. ಮರ್ಸ್ಬಿಡ್ತಾನೆ ಅವನು. ಹಿಂಗೆ ಹೋಗೋದಲ್ಲ ಸ್ಟ್ರೇಟು ಬರ್ತ್ಡೇ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವರು 8 o'clockಗೆ ಬನ್ನಿ ಅಂತ ಹೇಳಿದರು. ಇನ್ನು ಟೈಮ್ ಇದೆ, ಹೋಗ್ತಾ ಇದ್ದೀವಿ. ನಾವು ಲೇಟ್ ಆಗೋಯ್ತಾ ಅಂತ ಅನ್ಕೊಬಿಟ್ವಿ. ಲೇಟ್ ಏನೋ ಆಗಿಲ್ಲ. ಸ್ವಲ್ಪ ಆಟ ಆಡ್ಬೋದು.
ಆಕ್ಚುಲಿ ಹಾಫ್ ಆನ್ ಅವರ್ ತಗೊಂಡಿದ್ದೆ, ಸಾಕು ಜಾಸ್ತಿ ಕುಂದು ಸುಸ್ತು ಮಾಡ್ಕೊಬಿಡ್ತಾನೆ, ಅದಕ್ಕೋಸ್ಕರ ಹೇಳಿ ಹಾಫ್ ಆನ್ ಅವರ್ ತಗೊಂಡಿದ್ದೆ. ಹಾಫ್ ಆನ್ ಅವರ್ಗೆ 150 ರುಪೀಸು, 1 ಅವರಿಗೆ 250 ರುಪೀಸು. ಪುಟಾಣಿ ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಮಕ್ಕಳೆಲ್ಲ ಪುಟ್ಟು ಮಕ್ಳು ಆಟ ಆಡ್ತಾ ಇದ್ರು, ನೋಡಿದೀರಾ. ಹೋಟೆಲ್ ಗುರು ಸಸ್ಯಾಹಾರಿ ಅಂತ ಹೇಳಿ ವಿಜಯ ಬ್ಯಾಂಕ್ ಸರ್ಕಲ್ ಹತ್ರ ಇದೆ. ನಾವು ಮದ್ವೆ ಆದ ಸ್ಟಾರ್ಟಿಂಗ್ ಅಲ್ಲಿ ಬಂದು ಒಂದ್ಸಲಿ ಡಿನ್ನರ್ಗೆ ಅಂತ ಇಲ್ಲಿಗೆ ಬಂದಿದ್ವಿ. ಅದನ್ನೇ ಹಸ್ಬೆಂಡ್ ಹತ್ರ ಹೇಳ್ತಾ ಇದ್ದೆ. ಯಾವಾಗ ಬಂದಿದ್ವಿ ಇಲ್ಲಿಗೆ? ಮದುವೆ ಆದ ಹೊಸರಲ್ಲಿ ಈ ಹೋಟೆಲ್ಗೆ ಕರ್ಕೊಂಡ್ಬಂದಿದ್ರು. ನಾನು ಹಸ್ಬೆಂಡ್ ಬಂದಿದ್ದೀನಲ್ವ, ಮೆಮೊರಿ. ಇವ್ ನೋಡಿ ಜ್ಯೂಸ್ ಇದೇ ಟೇಬಲ್ ಅದಕ್ಕೆ ಈ ಟೇಬಲ್ಗೆ ಬಂದಿರೋದು. ಇದೇ ಟೇಬಲಲ್ಲಿ ಕೂತ್ಕೊಂಡಿದ್ವಿ. ಇವ್ ನೋಡಿ ಜ್ಯೂಸ್ ತೊಗೊಂಡಿರೋದು. ಕುಡಿಬಾರ್ದು ಹೇಳಿ ಅವನಿಗೆ, ಸ್ವಲ್ಪ ಕುಡಿಬಾರ್ದು ಅದನ್ನ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಬೈರಿ ಅವನಿಗೆ ಸ್ವಲ್ಪ. ಹೋಟೆಲಲ್ಲಿ ಟೀ ಕುಡ್ಕೊಂಡು ಬಜ್ಜಿಯನ್ನು ತಿನ್ಕೊಂಡು ಅಲ್ಲಿಂದ ಹೊರಡ್ತೀವಿ. ಬಜ್ಜಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಚಟ್ನಿ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು. ಹಳೆ ಹೋಟೆಲು ತುಂಬಾ ಫೇಮಸ್ ಇದೆ, ತುಂಬ ಹಳೆ ಕಾಲದ ಹೋಟೆಲು. ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದರು. ಸಮು ಇನ್ನೊಂದು ಪ್ಲೇಟ್ ಹೇಳು ಅಂತ ಹೇಳ್ತಾ ಇದ್ದ. ಬರ್ಡೇಗೆ ಹೋಗಬೇಕು, ಅಲ್ಲೆಲ್ಲ ಕೇಕ್ ಎಲ್ಲ ತಿಂತೀಯಾ ಬೇಡ ಅಂತ ಹೇಳಿ ನಾವೀಗ ಬರ್ಡೇಗೆ ಬಂದಿದ್ದೀವಿ. ಬರ್ಡೇ ಯಾರ್ದು ಅಂತ ಅಂದರೆ, ನೀವು ಶಮಿಕಾ ಗೊತ್ತು, ನನ್ನ ವಿಡಿಯೋದಲ್ಲೂ ನೋಡಿರ್ತೀರಾ, ಹಾಗೆ ಇನ್ಸ್ಟಾ ರೀಲ್ಸಲ್ಲೆಲ್ಲ ನೋಡಿರ್ತೀರಾ. ತುಂಬಾ ಫೇಮಸ್ ಅವಳು. ಅವಳದೇ ಬರ್ಡೇಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾಳೆ, ನೋಡ್ತಾ ಇದ್ದೀರಾ. ಟ್ರೆಡಿಷನಲ್ ವೇರ್ ಅಲ್ಲಿ ಅವಳನ್ನ ನೋಡೋದೇ ಒಂದು ಖುಷಿ. ಲಂಗ, ಬ್ಲೌಸ್, ಅದಕ್ಕೆ ದಾವಣಿ, ಅವಳ ಕೈ ತುಂಬಾ ಬಳೆ, ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಾವು ಕೂಡ ಬರ್ಡೇ ಅಟೆಂಡ್ ಮಾಡಿದ್ದು, ನಮಗೂ ಖುಷಿ ಆಯ್ತು. ಹಾಗೆ ಇನ್ವೈಟ್ ಮಾಡಿದ್ದು ಸರ್ಗೆ ಹಾಗೆ ಮ್ಯಾಮ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ನಾವು ಹೋಗಿದ್ದು. ಸರ್ ಫ್ರೆಂಡ್ಸು, ಕಾವ್ಯ ಮ್ಯಾಮ್ ಫ್ರೆಂಡ್ಸು, ಹಾಗೆ ನಾವು ಕೂಡ ಹೋಗಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಹಾಗೆ ಬರ್ಡೇ ಹೇಗೆಲ್ಲ ಆಗಿದೆ ಅಂತ ವಿಡಿಯೋ ನೋಡ್ತಾ ಹೋಗಿ. ಡ್ಯಾನ್ಸ್ ಕ್ಲಾಸಲ್ಲಿ ಬರ್ಡೇ ಸೆಲೆಬ್ರೇಷನನ್ನು ಮಾಡಿದರು. ಹಾಗೆಯೇ ಅಲ್ಲಿ ಒಂದು ವಾಲಿಗೆ ಡೆಕೋರೇಷನನ್ನು ಮಾಡಿದರು. ಹಾಗೆ ಬುದ್ಧ ಸ್ಟ್ಯಾಚು ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅದೊಂದು ವಿಡಿಯೋ ಮಾಡಿದ್ದೀನಿ. ಕಲ್ಲಿನ ಬುದ್ಧನ ವಿಗ್ರಹ, ಹಾಗೆ ಆ ಕಡೆ ಈ ಕಡೆ ಒಂದೊಂದು ವಾಲ್ದು ಅಕ್ವೇರಿಯಂ ಅನ್ನ ಹಾಕಿದ್ದಾರೆ. ಫಿಶು, ಮನಿ ಪ್ಲಾಂಟು ಎಲ್ಲ ಕೂಡ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಎಲ್ಲರೂ ಫೋಟೋಸ್ ಅನ್ನ ತೆಕ್ಕೊಂಡ್ವಿ. ಹಾಗೆ ನಾವು ಕೂಡ ಸೆಲ್ಫಿ ಎಲ್ಲ ತೆಕ್ಕೊಂಡ್ವಿ. ಕೇಕು, ಚಿಪ್ಸ್ ಎಲ್ಲ ತಿಂದ್ವಿ. ತುಂಬಾನೇ ಖುಷಿ ಆಯ್ತು. ನಾವು ಅವ್ರನ್ನ ಮೀಟ್ ಮಾಡಿದ್ದಾಗಿರ್ಬೋದು, ಅವ್ರು ನಮ್ಮನ್ನ ಮೀಟ್ ಆಗಿರೋದಾಗಿರ್ಬೋದು, ತುಂಬಾನೇ ಖುಷಿ ಆಯ್ತು. ಹಾಗೆ ಅವಳ ಜೊತೆ ಕೂಡ ಫೋಟೋಸು, ಸೆಲ್ಫೀಸ್ ಎಲ್ಲ ತೆಕ್ಕೊಂಡೆ. ನೀವು ಈಗ ನೋಡ್ತಾ ಇರೋದು ವೆಬ್ ಸ್ಟಾರ್ ಅನ್ನೋ ಸೆಟ್ ಅನ್ನ ನೋಡ್ತಾ ಇದ್ದೀರಾ. ತುಂಬಾನೇ ಚೆನ್ನಾಗಿ ಸೆಟ್ ಅನ್ನ ಹಾಕಿದ್ದಾರೆ. ಶಮಿಕಾ ಮೀಡಿಯಾ ಹಾಗೆ ದಿ ವೆಬ್ ಶೋಸ್ ಕಡೆಯಿಂದ ವೆಬ್ ಸ್ಟಾರ್ ಅನ್ನೋ ಶೋ ಅನ್ನ ಮೈಸೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಶೋ ಅಲ್ಲಿ ನಮ್ಮ ಕನ್ನಡದ ಸಾಧಕರನ್ನ ಗುರುತಿಸಿ ಇಂಟರ್ವ್ಯೂ ಅನ್ನ ಮಾಡ್ತಾರೆ. ನೋಡ್ತಾ ಇದ್ದೀರಾ ಸೆಟ್ ಹೇಗೆಲ್ಲ ಇದೆ ಅಂತ. ಮುಂದಿನ ತಿಂಗಳಿಂದ ದಿ ವೆಬ್ ಶೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಈ ಪ್ರೋಗ್ರಾಮ್ ಅನ್ನ ನೋಡಬಹುದು. ಯಾರೆಲ್ಲ ಗೆಸ್ಟ್ ಬರ್ತಾರೆ, ಹಾಗೆ ಶೋ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡಿ. ಹಾಗೆ ಇವ್ರದೇ ಇನ್ನೊಂದು ಪ್ರೋಗ್ರಾಮ್ ಇದೆ, ಕುಂಭಕರ್ಣ ಅಂತ ಹೇಳಿ. ಕುಂಭಕರ್ಣ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ತುಂಬಾನೇ ಊಟ ಮಾಡೋದು ಹಾಗೆ ನಿದ್ದೆ ಮಾಡೋದು. ಕುಂಭಕರ್ಣ ಶೋ ಅಲ್ಲಿ ಊಟ ಮಾಡೋದು, ನಿದ್ದೆ ಮಾಡೋದು ಮೇನ್ ಆಗಿ ಅದೇ ಇರುತ್ತೆ. ನೀವೇನಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾನು ಸ್ಕ್ರೀನ್ ಮೇಲೆ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಅನ್ನ ಕೊಟ್ಟಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ ಅನ್ನ ತಗೋಬಹುದು.
ಬರ್ತಡೇ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೊಸಕೋಟೆ ದಮ್ ಬಿರಿಯಾನಿಗೆ ಬಂದಿದೀವಿ. ಇದು ನಾಟಿ ಸ್ಟೈಲ್ ದಮ್ ಬಿರಿಯಾನಿ ಆಗಿರುತ್ತೆ. ಹಾಗೇನೆ ಇದು ಕುವೆಂಪು ನಗರಲ್ಲಿದೆ. ಹೋಟೆಲ್ ನೋಡ್ತಿದ್ದೀರಾ ಹೇಗೆಲ್ಲ ಇದೆ ಅಂತ. ಕುವೆಂಪು ನಗರಲ್ಲಿ ಹೋಟೆಲ್ ಪ್ರಶಾಂತ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಈ ಹೋಟೆಲ್ ಕಾಣಿಸುತ್ತೆ. ನಾಟಿ ಸ್ಟೈಲ್ ಅಲ್ಲಿ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಹಾಗೆ ನಾವು 2 ಬಿರಿಯಾನಿ ರೈಸ್ ಅನ್ನ ಹಾಗೆ 1 ಲೆಮನ್ ಚಿಕನ್ ಅನ್ನ ಆರ್ಡರ್ ಮಾಡಿದ್ವಿ. ಬೆಳಗ್ಗೆಯಿಂದ ಸ್ವಲ್ಪ ಹೋಟೆಲ್ ಊಟ ಅದೇ ಆಗಿತ್ತು. ಹಾಗೆ ಬರ್ಡೇಗೆ ಹೋಗಿದ್ವಿ, ಕೇಕ್ ಎಲ್ಲ ತಿಂದಿದ್ವಿ. ಹಾಗಾಗಿ ಊಟ ಸ್ವಲ್ಪ ಲೈಟ್ ಆಗೇ ಇರಲಿ ಅಂತ ಹೇಳಿ 2 ಬಿರಿಯಾನಿ ರೈಸನ್ನು 3 ಜನ ಶೇರ್ ಮಾಡ್ಕೊಂಡ್ವಿ. ಹಾಗೆಯೇ ಲೆಮನ್ ಚಿಕನನ್ನು ಆರ್ಡ್ರ್ ಮಾಡಿದ್ವಿ. 2 ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಹೋಟೆಲ್ ಸ್ಪೆಷಲ್ ಅಂದರೆ ಚಿಕನ್ ಕಾಂಬೋ, ಅನ್ಲಿಮಿಟೆಡ್ ಚಿಕನ್ ಕಾಂಬೋ ಹಾಗೆ ಮಟನ್ ಕಾಂಬೋ ಕೂಡ ಇದೆ. 199 299ಗೆ. ನೀವು ಬೇಗನೆ ಬಂದರೆ ಒಂದು 7-8ಗೆಲ್ಲ ಬಂದರೆ ಇದನ್ನು ಟೇಸ್ಟ್ ಮಾಡ್ಬೋದು. ಈ ಕಡೆ ಬಂದರೆ ಒಂದ್ಸಲಿ ವಿಸಿಟ್ ಮಾಡಿ ಹೋಟೆಲ್ಗೆ. ಹಾಗೆ ಬಿರಿಯಾನಿ ರೈಸ್ ನೋಡ್ತಾ ಇದ್ದೀರಾ, ನಾಟಿ ಸ್ಟೈಲಲ್ಲಿ ಮಾಡಿದ್ರು, ತುಂಬಾನೇ ಟೇಸ್ಟ್ ಆಗಿತ್ತು. ಹಾಗೆ ತುಂಬಾನೇ ಬಿಸಿ ಬಿಸಿಯಾಗಿ ಕೊಟ್ಟಿದ್ರು. ಹಾಗೆ ಲೆಮನ್ ಚಿಕನ್ ಕೂಡ ತುಂಬಾನೇ ಟೇಸ್ಟ್ ಆಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ ಹೇಗೆಲ್ಲ ಇತ್ತು ಅಂತ. ಸಮೋ ಹಾಗೆ ಹಸ್ಬೆಂಡ್ ಕೂಡ ತುಂಬಾನೇ ಇಷ್ಟಪಟ್ಟರು. ಲೈಟ್ ಆಗಿ ಊಟನ ಮುಗಿಸಿದ್ವಿ. ಹಾಗೆ ಇವತ್ತಿನ ಡೇ ಹೇಗೆಲ್ಲ ಇತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಾ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.